ಟು ಲೆಟ್. ಬರೆದವರು ಎಂ.ಕೆ. ಇಂದಿರಾ. ಚೊಟ್ಟ, ಏ ಚೊಟ್ಟ ಎಂದು ಆ ಮೇಸ್ತ್ರಿ ಮಹಾಶಯ ತನ್ನ ಕವಳದ ಬಾಯಿಯನ್ನು ಚೊಟ್ಟ ಚೊಟ್ಟವಾಗಿ ಮಾಡಿ ಕೂಗಿದ. ನಾನು ಅವನ ಬಾಯಿಯನ್ನೇ ನೋಡುತ್ತಾ ನಿಂತೆ. ವಕ್ರವಕ್ರವಾದ 3-4 ಹಲ್ಲು, ಎಲೆ, ಅಡಿಕೆ ಏನೇನೋ ಇದ್ದವು ಅವನ ಬಾಯಲ್ಲಿ. ಚೊಟ್ಟ? ಇದೆಂತಹ ಹೆಸರು? ಈ ಹೆಸರೇ ಚೊಟ್ಟವಿರುವಾಗ ಇನ್ನು ಆ ಪ್ರಾಣಿ ಹೇಗಿರಬಹುದು ಎಂದುಕೊಂಡು ಎದುರಿನ ಬಾಗಿಲ ಕಡೆಗೆ ನೋಡುತ್ತಲಿದ್ದೆ. ಬಂದೋ ಎಂಬ ಒಡಕು ಗಂಟಲಿನ ಸಂದೇಶದೊಂದಿಗೆ ಉಷ್ಟ್ರ ಪಕ್ಷಿಯಂತೆ ತಿರುಟುಗಾಲು ಹಾಕುತ್ತಾ ಒಬ್ಬ ಹುಡುಗ ಬಂದ. ಓ, ಇವನೇ ಚೊಟ್ಟ ಎಂದು ನಾನು ಅರ್ಥ ಮಾಡಿಕೊಂಡೆ. ಛೇ, ಎಂಥ ಅನ್ವರ್ಥನಾಮ! ಯಾರಿವನು ಚೊಟ್ಟ? ಕೈ ಚೊಟ್ಟ, ಕಾಲ್ ಚೊಟ್ಟ, ಕಣ್ಣು, ಮೂಗು, ಬಾಯಿ, ತಲೆ, ಕಿವಿ ಎಲ್ಲವೂ ಚೊಟ್ಟ. ಹಸಿ ಮಣ್ಣಿನ ಬೊಂಬೆಯನ್ನು 10 ಬೆರಳುಗಳಲ್ಲಿ ಹಿಸುಕಿದರೆ ಹೇಗಾಗುತ್ತದೆ? ಹಾಗೆ ಇದ್ದ ಚೊಟ್ಟ. ಸರ್ವಾಂಗವನ್ನು ತಿರುಗಿಸುತ್ತಾ ಕುಣಿಸುತ್ತಾ ಬಂದ ಹುಡುಗ. ಬ್ರಹ್ಮ ಸೃಷ್ಟಿಯ ವೈಖರಿಗೆ ತಲೆದೂಗಿದೆ ನಾನು. ಅವನು ಬಂದವನೇ ಮೇಸ್ತ್ರಿಯ ಮುಂದೆ ನಿಂತು ಯಾನ ಬುದ್ಧಿ ಎಂದ. ಕೂಡಲೇ ಮೇಸ್ತ್ರಿ ಕೈ ಅಷ್ಟೆತ್ತರ ಎತ್ತಿ ಹೇಳಿದ, ಹೋಗ ಮನೆಯಾಗೆ ಆ ವೆಂಕಟರಮಣನ ಪಾಟತ್ತಾವು ಆ ಖಾಲಿ ಮನೆ ಬೀಗದ ಎಸಳೈತೆ, ತಕ್ಕು ಬಾಬ್ಯಾಗ ಈ ಅಮ್ಮಾರು ಸಾಮ್ಯಾರು ನೋಡಾರಂತೆ, ವೀರ್ನ ಬಾ ಹೋಗ ಈಗ ಬಂದೋ ಅನ್ನುತ್ತಾ ಚೊಟ್ಟ ಮತ್ತೆ ಅದೇ ವಕ್ರ ಭಂಗಿಯಲ್ಲೇ ಹೊರಟ. ನನಗೆ ಮನಸ್ಸು ಏನೋ ಒಂದು ವಿಧವಾಯಿತು. ಚೊಟ್ಟ ಬಂದುದೇ ವಠಾರದ ಬಾಗಿಲು ಎಂದು ನನಗೆ ತಿಳಿಯಿತು. ವಠಾರದ ಹೊರಬಾಗಿಲೇ ಇಷ್ಟು ಗಲೀಜು, ಇನ್ನು ಒಳಗೆ ಹೇಗಿದೆಯೋ? ಮನೆ ನೋಡೋದೇ ಬೇಡ ಅನಿಸಿತು. ನಾನು ಅವರ ಮುಖ ನೋಡಿದೆ, ಅವರು ನನ್ನ ಮುಖ ನೋಡಿದರು. ನನ್ನ ಅಭಿಪ್ರಾಯ ಅವರಿಗೆ ಅರ್ಥವಾಗಿತ್ತು. ಅವರು ಮುಖದಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿದರು. ಬಂದ ತಪ್ಪಿಗೆ ನೋಡಿಕೊಂಡು ಹೋಗೋಣ ಎಂದಿತ್ತು ಅವರ ಅಭಿಪ್ರಾಯ. ನಾವು ಈ ಫಜೀತಿಯಲ್ಲಿರುವಾಗಲೇ ಚೊಟ್ಟ ಸರ್ವಾಂಗವನ್ನು ಕುಲುಕಿಸುತ್ತಾ ಬಂದ. ಮೇಸ್ತ್ರಿ ಬೀಗದ ಕೈ ತೆಗೆದುಕೊಂಡು ನಮ್ಮ ಕಡೆ ತಿರುಗಿ ಬನ್ನಿ ತಾಯಿ, ಬನ್ನಿ ಸ್ವಾಮಿಯವರೇ ಅನ್ನುತ್ತಾ ವಠಾರದ ಹೊಸಿಲು ದಾಟಿದ. ನಾನು ಕಾಲಿಗೆ ಚಪ್ಪಲಿ ಹಾಕಿದ್ದರೂ ಅಲ್ಲಿ ಹೆಜ್ಜೆ ಇಡುವುದಕ್ಕೆ ಅಸಹ್ಯವಾಯಿತು. ವಠಾರದ ಬಾಗಿಲ ಎಡಬಲಗಳಲ್ಲಿ 2 ಪೆಟ್ಟಿಗೆ ಅಂಗಡಿಗಳು. ಆ ಅಂಗಳದ ತುಂಬಾ ಕಬ್ಬಿನ ಸಿಪ್ಪೆ, ಎಳನೀರು ಕೆತ್ತಿದ ತೆಂಗಿನ ಸಿಪ್ಪೆ, ಕಡಲೆಕಾಯಿ ಸಿಪ್ಪೆ, ಬೀಡಿ, ಸಿಗರೇಟು, ಬೆಂಕಿ ಕಡ್ಡಿಗಳ ರಂಪ, ಕಾಲಿಟ್ಟಲ್ಲಿ ಕ್ಯಾಕರಿಸಿ ಉಗುಳಿದ ಕಫದ ಎಂಜಲು. ನಾನು ಬಹು ಕಷ್ಟದಿಂದ ಮೂಗು ಮುಚ್ಚಿಕೊಂಡು ಹೇಗೋ ಅವರ ಹಿಂದೆ ನಡೆದೆ. ವಠಾರದ ಒಳದೃಶ್ಯ ನೋಡಿದೊಡನೆಯೇ ಯಾವುದೋ ಹಳೆಯ ಕಾದಂಬರಿಯೊಂದರಲ್ಲಿ ವರ್ಣಿತವಾದ 3ನೇ ದರ್ಜೆಯ ವಠಾರದ ನೆನಪು ಬಂದಿತು. ಬ್ರಾಹ್ಮಣರು ವಾಸಿಸಲು ಯೋಗ್ಯವಾದ ಸ್ಥಳ ಇದಲ್ಲ ಎಂದು ತಿಳಿದರೂ ಬಾಯಿ ಮುಚ್ಚಿಕೊಂಡು ನಡೆದೆ. ಅಲ್ಲಿಯ ಚಿಕ್ಕ ಅಂಗಳದಲ್ಲಿದ್ದ ಒಂದೇ ನಲ್ಲಿಯ ನೀರಿಗಾಗಿ 10-20 ಮನೆಯ ನಾನಾ ಜಾತಿಯ ನಾನಾ ಭಾಷೆಯ ಹೆಂಗಸರು ತಮ್ಮ ಗುಂಡಿ, ಬಿಂದಿಗೆ, ಬಕ್ಕೀಟುಗಳನ್ನಿಟ್ಟುಕೊಂಡು ಕವಕವ ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದರು. ಮೊಳಕೈವರೆಗೆ ಬಳೆ ತೊಟ್ಟ, ರೂಪಾಯಗಲ ಕುಂಕುಮ ಬಿಟ್ಟ ಮಧ್ಯ ವಯಸ್ಸಿನ ಮರಾಠಿ ಹೆಂಗಸೊಬ್ಬಳು ತನ್ನ ದೊಡ್ಡ ಗುಂಡಿಯನ್ನೆತ್ತಿ ಒಂದು ಪ್ರಾಯದ ಹುಡುಗಿಯ ತಲೆಯ ಮೇಲೆ ಕುಕ್ಕಲು ಹೋದಳು. ಲಂಗ ದಾವಣಿ ತೊಟ್ಟ ಆ ಸೊಕ್ಕಿನ ಹುಡುಗಿ ತಮಿಳಿನಲ್ಲಿ ಥೂಕರಿಸಿ ಬೈಯುತ್ತಾ ಆ ಹೆಂಗಸಿನ ಮೇಲೆ ಕುಸ್ತಿಗೆ ಹೊರಟಿತ್ತು. ಒಟ್ಟಿನಲ್ಲಿ ನೀರಿಗಾಗಿ ಬಡಿದಾಟವೇ ನಡೆದಿತ್ತು. ಸುತ್ತಲೆಲ್ಲ ಕೊಳಕೋ ಕೊಳಕು. ಕಿಚಪಿಚ ಕೋಳಿಪಿಳ್ಳೆಗಳು ಕಾಲಸಂದಿಗಳಲ್ಲಿ ನುಸಿದಾಡಿದವು. ನಮ್ಮನ್ನು ಕಂಡು ಜಗಳವಾಡುತ್ತಿದ್ದ ಹೆಂಗಸರು ನಮ್ಮತ್ತ ಒಮ್ಮೆ ತಿರುಗಿ ನೋಡಿದರು. ನಾವು ಹೋಗುವ ದಾರಿಯಲ್ಲೇ ಮುದುಕಿಯೊಬ್ಬಳು ಇಷ್ಟಗಲ ಕಲ್ಲಿನ ಮೇಲೆ ಕೊಳಕು ಬಟ್ಟೆ ಕಸಕುತ್ತಿದ್ದಳು. ಸುತ್ತಲೂ ಎಂಜಲು, ಮುಸುರೆಯ ರಂಪ. ನಾನು ಸಂಕಟ ಪಡುತ್ತಾ ಇವರ ಹಿಂದೆ ನಡೆದಿದ್ದೆ. ಅದು ಸುಮಾರು 20 ಮನೆಗಳ ವಠಾರ. 3-4 ಓಣಿ ನುಸಿದು ತಟ್ಟನೆ ಒಂದು ತಗಡಿನ ಬಾಗಿಲ ಮುಂದೆ ನಿಂತು ಅದಕ್ಕೆ ಹಾಕಿದ ಮಿಲ್ಲರ್ ಬೀಗವನ್ನು ತೆಗೆದ ಮೇಸ್ತ್ರಿ. ಲೆಕ್ಕವಿಲ್ಲದಷ್ಟು ಕೊಳಕು ಮಕ್ಕಳು ಬಂದು ನಮ್ಮನ್ನು ಮುತ್ತಿದವು. ನಾನು ಮುದುರಿ ನಿಂತೆ. ಅಂತೂ ಮೇಸ್ತ್ರಿ ಬಾಗಿಲು ತೆಗೆದು ಮನೆಯೊಳಗೆ ಕರೆದೊಯ್ದ. ಪುಣ್ಯಕ್ಕೆ ದೊಡ್ಡ ಮನೆಯಲ್ಲ, ಇದ್ದದ್ದು ಒಂದು ಸಣ್ಣ ಕೋಣೆ, ಅಡಿಗೆ ಮನೆ 2. ನಾನು ಏನೂ ಕೇಳುವ ಅವಶ್ಯವಿದ್ದಿಲ್ಲವಾದ ಕಾರಣ ಸುಮ್ಮನೆ ಅತ್ತಿತ್ತ ನೋಡುತ್ತಾ ನಿಂತೆ. ಮೇಸ್ತ್ರಿಯೇ ತನ್ನ ಮನೆಯ ವೈಭವ ವಿವರಿಸುತ್ತಿದ್ದ. ನೋಡಿ ತಾಯಿ, ಇದೇ ಅಡಿಗೆ ಕೋಣೆ, ಅಲ್ಮೇರಾ ಎಲ್ಲ ಐತೆ, ನಿಮ್ಮ ಸಾಮಾನೆಲ್ಲ ಮಡಕ್ಕೋಬಹುದು. ಇದೊಂದು ಅಜಾರ, ಇಲ್ಲೇ ಮನಗೋದು. ಇದಕ್ಕಿಂತ ಇನ್ನೇನ್ ಬೇಕೋ? ಸ್ವಾಮಿಯವರೇ, ಈ ಬೆಂಗಳೂರು ಪ್ಯಾಟ್ಯಾಗೆ ರೂಪಾಯಗಲ ತಾವು ಸಿಕ್ಕಾಕಿಲ್ಲ ನೋಡಿ. ಈಗ
ಬೊಂಬಾಯಾಗಿ ಹೋಗೈತೆ ಬೆಂಗಳೂರು. ಸಂಪಾದನೆಯೆಲ್ಲ ಬಾಡ್ಗೆಗೆ ಸುರಿದು ಹೊಟ್ಟಿಗೆನ್ ತಿನ್ನೋದು ಅಮ್ಮೋರೇ. ದೊಡ್ಡ ದೊಡ್ಡ ಮನುಷ್ಯರು ಬಾರಿ ಬಂಗ್ಲೆ ಕಟ್ಟಿಸ್ತಾರೆ. 400-500 ಬಾಡ್ಗೆ, 1000-2000 ಅಡ್ವಾನ್ಸ್ ತಕ್ಕೋತಾರೆ. ಕಾಸಿದ್ದೋರ್ ಕೊಟ್ಟು ಹೋಗ್ತಾರೆ. ನಾನು ಮೊದಲ್ನಿಂದ ಅಪಾರ ಕಷ್ಟ ಬಿದ್ದೋನು ತಾಯಿ. ಏನೋ ಭಗವಂತ ಈಗ ಹೊಸಿ ಕಣ್ಬಿಟ್ಟು ನೋಡಿ ಅಷ್ಟು ಅನ್ನ ಬಟ್ಟೆ ಕೊಟ್ಟೋನೆ. ನಾನ್ ನೋಡಿ ತಾಯಿ ಬಂಗ್ಲೆ ಗಿಂಗ್ಲೆ ಕಟ್ಟಿಸ್ಲಿಲ್ಲ. ನನ್ನಂತ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಇಂಥದ್ದೇ 120 ಮನೆ ಕಟ್ಸಿ ಹಾಕ್ಯವನಿ. ನಂತಾವ ಬಾಡ್ಗೆನೂ ಹೆಚ್ಚಿಲ್ಲ ಸ್ವಾಮಿಯವರೇ. ನೋಡಿ ಈ ಮನಿಗೆ ಬರೀ 40 ರೂಪಾಯಿ ಬಾಡ್ಗೆ, 200 ರೂಪಾಯಿ ಅಡ್ವಾನ್ಸು. ಮೇಸ್ತ್ರಿಯನ್ನು ಮಾತಾಡಲು ಬಿಟ್ಟು ನಾವಿಬ್ಬರು ತೆಪ್ಪಗೆ ನಿಂತಿದ್ದೆವು. ಹೇಗೂ ಇದು ನಮಗೆ ಬೇಕಿಲ್ಲದ ಮನೆ. ಆದರೂ ಈ ಬೆಂಗಳೂರಿನ ರಾಜಕೀಯ ತಿಳಿದುಕೊಳ್ಳುವ ಸಲುವಾಗಿ ನಾನು ಕೇಳಿದೆ, ಅಲ್ಲ ಇದಕ್ಕೆ ಬಚ್ಚಲ್ ಮನೆ ನಲ್ಲಿ ಎಲ್ಲಿದೆ? ಅವನು ಹೊರಗಡೆಗೆ ಕೈ ಚಾಚಿ ತೋರಿಸುತ್ತಾ ಹೇಳಿದ, ಅಕ್ಕೊಳ್ಳಿ ತಾಯಿ, ಅದೇ ಬಚ್ಚಲು ಮನೆ. ಮನೆಗೂ ಒಂದು ಬಚ್ಚಲು ಯಾಕ್ ತಾಯಿ? 4 ಮನೆಯಿಂದ ಒಂದೊಂದು ಬಚ್ಚಲು ಮಾಡಿವ್ನಿ. ಅವರೆಲ್ಲ ಏನು ದಿನ ತಾನ ಮಾಡೋರಲ್ಲ, ವಾರಕ್ಕೊಂದಪ್ಪ ನೀರ್ ಕಾಸ್ಕೋತಾರೆ. ನೀವ್ ದಿನ ಒತ್ತಿಗೆ ಮುಂಚೆ ತಾನೇ ಮಾಡ್ಕೋಬಹುದು. ನಲ್ಲಿ ಮಾತ್ರ ಒಂದೇ ತಾಯಿ ಇಲ್ಲಿರೋದು. ಅದು ಸಾಕಾಗ್ತದೆ ತಾಯಿ, ನೀರ್ಗೇನು ತೊಂದರೆ ಆಗಾಕಿಲ್ಲ ನಿಮ್ಗೆ. ನಾನು ಮೇಲೆ ನೋಡುತ್ತಾ ಕೇಳಿದೆ, ದೀಪ? ಆತ ನಿರಾಳವಾಗಿ ಹೇಳಿದ, ದೀಪ ನಾನು ಹಾಕಿಸ್ಲೇ ಇಲ್ಲ ತಾಯಿ. ಈ ಅಲ್ಕ ಜನ ಸುಮ್ಕೆ ಬಡ್ದಾಡ್ಕೊಂಡು ಸಾಯ್ತಾರೆ. ಅದು ಅಲ್ದೆ ತಾಯಿ, ಈ ಮನೆ ಕಟ್ಟಿಸ್ದೋರ್ಗೆ ಏನ್ ಸುಖನಾ? ದಿನ ಬೆಳಗಾಗ್ತಾನೆ ಕಾರ್ಪೊರೇಷನ್ನೋರು ನಲ್ಲಿ ಕಂದಾಯ, ದೀಪದ ಕಂದಾಯ, ಮನೆ ಕಂದಾಯ 108 ತಲೆ ಮ್ಯಾಕೆ ತಂದು ಹೇರ್ತಾನೆ ಇರ್ತಾರೆ. ದಿನ ಬೆಳಗಾತ ಈ ಮನೆ ರಿಪೇರಿ ಅಂತೂ ಮುಗಿಯುವಂಗೇನೇ ಇಲ್ಲ. ಏನೋ 4 ಜನ ಬಡವರಿಗೆ ಅನುಕೂಲ ಆಗ್ಲಿ ಅಂತ ನಾನ್ ಮನೆ ಕಟ್ಟಿಸ್ದೆ ತಾಯಿ. ಆದ್ರೆ ಇದ್ರ ತ್ಯಾಪೆ ತಿದ್ದಿ ನನ್ ಸತ್ತು ಸುಣ್ಣಾಗಿವ್ನಿ ಅಮ್ಮೋರೆ. ಆಳಾಗೋಗ್ಲಿ ಅಂತ ದೀಪ ಮಾತ್ರ ಹಾಕಿಸ್ನಿಲ್ಲ ನಾನು. ಏನು ರಾತ್ರಿ 1 ಗಳಿಗೆ 1 ಲ್ಯಾಂಪ್ ಮಡಕೊಂಡ್ರಾತು. ಆ ಸೂಳೆ ಮಗುಂದು ಲೈಟಿಂಗ್ ಹೆಚ್ಚಗಾರಿಕೆ ಏನೈತೆ ಹೇಳಿ? ಹಗಲು 12 ಗಂಟೆ ಐತೆ, ಸಾಲ್ದ ನಮ್ ಕೆಲ್ಸಕ್ಕೆ. ಇನ್ನು ಅವನೊಡನೆ ಮಾತನಾಡುವ ಅಗತ್ಯವಿದ್ದಿಲ್ಲ. ಹೋಗೋಣ ಎಂದು ಸನ್ನೆ ಮಾಡಿದೆ ನನ್ನವರಿಗೆ. ಅವರು ಮೆಲ್ಲಗೆ ಹೊರಗೆ ಬಂದರು. ನಾನು ಅವರ ಹಿಂದೆ ಬಂದೆ. ಮೇಸ್ತ್ರಿ ಬಾಯಲ್ಲಿದ್ದ ತಾಂಬೂಲವನ್ನು ಪಕ್ಕದಲ್ಲೇ ಇದ್ದ ಮೋರಿಗೆ ಪಿಚಕ್ಕನೆ ಉಗಿದು ಕೇಳಿದ, ಏನ್ ತಾಯಿ, ತಮಗೆ ಮನೆ ಒಪ್ಪಿಗೆ ಆಯ್ತೋ? ಅಡ್ವಾನ್ಸ್ ಕೊಟ್ರೆ 1 ಗಂಟೆ ಒಳಗೆ ನಮ್ ಚೊಟ್ಟ ಜಟ್ ಪಟ್ನೆ ಸುಣ್ಣ ಹೊಡೆದು ಕ್ಲೀನ್ ಮಾಡ್ಕೊಟ್ಬಿಡ್ತಾನೆ. ನಾಳಿಗೆ ಬರ್ಬೋದು ಮನೆಗೆ. ನಾನು ಸ್ವಲ್ಪ ಸಂಕೋಚದಿಂದ ಹೇಳಿದೆ, ಇಲ್ಲ ಮೇಸ್ತ್ರಿಗಳೇ, ನಮ್ಗೆ ಬ್ರಾಹ್ಮಣರು ಇರೋ ಜಾಗ ಆಗಬೇಕು. ಇದು ಬ್ರಾಹ್ಮಣರ ವಟಾರ ಅಂತ ತಿಳ್ಕೊಂಡು ಬಂದಿದ್ದು ನಾವು. ಈ ಜಾಗ ನಮ್ಗಾಗೋಲ್ಲ, ಏನು ತಿಳ್ಕೊಬೇಡಿ. ಅವನು ಗಡಿಬಿಡಿ ಮಾಡುತ್ತಾ ಹೇಳಿದ, ಛೇ ಇದೇನ್ ತಾಯಿ ಹಿಂಗಂತೀರಿ? ಇತ್ತಾಗ್ ನೋಡಿ, ಇಲ್ಲಿ 2-3 ಬ್ರಾಹ್ಮಣರ ಮನೆ ಐತೆ. ಆ ಬಸ್ ಸ್ಟಾಪ್ ತಾವ ಹೋಟ್ಲು ಮಾಡಕ್ಕವ್ರೆ ನೋಡಿ, ಅವರು ಈ ಮನೇಲಿರೋದು. ಉಡುಪಿ ಬ್ರಾಹ್ಮಣರವರು ನೋಡಿ. ಆ ಮೂಲೆ ಮನೆಯವರು ಬ್ರಾಹ್ಮಣರೇ. ಅವನು ಕೈ ತೋರಿದತ್ತ ನಾನು ನೋಡಿದೆ. ಅಲ್ಲಿ ಉಡುಪಿ ಕಡೆಯವರು 2-3 ಹೆಂಗಸರು ಇದ್ದದ್ದೇನೋ ನಿಜ. ಆದರೆ ಅವರು ಬ್ರಾಹ್ಮಣರಲ್ಲ ಎಂದು ನನಗೆ ಅರ್ಥವಾಯಿತು. ಹೇಗಾದರೂ ಈ ಮನುಷ್ಯನಿಂದ ಉಪಾಯವಾಗಿ ಬಿಡಿಸಿಕೊಂಡು ಹೋದರೆ ಸಾಕಾಗಿತ್ತು. ಅಷ್ಟರಲ್ಲಿ ನನ್ನ ಯಜಮಾನರೇ ನಿಧಾನವಾಗಿ ಹೇಳಿದರು, ಅದು ಹೇಗಾದ್ರೂ ಇರ್ಲಿ ಶಾಸ್ತ್ರಿಗಳೇ, ನಮ್ಗೆ ಬಾಡಿಗೆ ಜಾಸ್ತಿ ಆದ್ರೂ ಚಿಂತೆ ಇಲ್ಲ. ನಂಗೆ ಪ್ರತ್ಯೇಕ ಒಂದು ರೂಮ್ ಇರೋ ಮನೆ ಬೇಕು. ನಮ್ಮಲ್ಲಿ ಸಾಮಾನ್ ಜಾಸ್ತಿ, ಮನೆಗೆ ಹೋಗೋರು ಬರೋರು ಇದ್ದೇ ಇರ್ತಾರೆ. 3 ಮಕ್ಕಳು ಬೇರೆ ಇದ್ದಾರೆ. ಮನೆ ಏನೇನು ಸಾಲದು ನಮಗೆ. ನೋಡಿ, ಹೀಗೆ ನಿಮಗ್ ತಿಳಿದ ಹಾಗೆ ಇನ್ಯಾವುದಾದ್ರೂ ಮನೆ ಇದ್ರೆ ಹೇಳ್ತೀರಾ? ಇದುವರೆಗೂ ಇದ್ದ ಮೆದುವನ್ನು ಬಿಟ್ಟು ಮೇಸ್ತ್ರಿ ಈಗ ಸ್ವಲ್ಪ ಒರಟಾಗಿ ಮಾತನಾಡಿದ. ಬಿಡಿ ಸ್ವಾಮಿ, ಈಗಿನ ಕಾಲದಾಗೆ ಬರೋರ್ಗೆ ಹೋಗೋರ್ಗೆ ಅಂತ ಯಾರಾದ್ರೂ ದೊಡ್ಡ ಮನೆ ಮಾಡ್ಕೊಂಡು ಬಾಡ್ಗೆ ಕೊಟ್ಟು ಪೂರೈಸಕ್ಕಾದಾತ? ಏನೋ ನಮ್ಮ ಹತ್ರ ಇರೋದು ಇದೊಂದೇ ಖಾಲಿ ಮನೆ. ತಮಗ್ ಖುಷಿ ಇದ್ರೆ ಬರ್ಬೋದು, ಇಲ್ದಿದ್ರೆ ಇಲ್ಲ. ನಿನ್ನೆ ಖಾಲಿ ಆತು, 1 ಗಂಟೆ ಟೈಮ್ನಾಗೆ ಭರ್ತಿಯಾಗೋಗ್ತದೆ. ಸಂಜೆಗ್ ಬಂದ್ರೆ ನಿಮಗೆ ಸಿಗಾಕಿಲ್ಲ ಈ ಮನೆ. ಹೀಗನ್ನುತ್ತಾ ಅವನು ಮನೆಗೆ ಕೀಲಿ ತಗುಲಿಸಿದ. ನಾವು ಸುತ್ತಮುತ್ತಲಿನ ಆ ವಿಕೃತ ಪ್ರಪಂಚ ನೋಡುತ್ತಾ ಹೇಗೋ ಹೊರಗೆ ಪಾರಾಗಿ ಬಂದೆವು. ರಸ್ತೆಗೆ ಬಂದ ಕೂಡಲೇ ನಾನು ಮೇಸ್ತ್ರಿಗೆ ಹೇಳಿದೆ ಗೌರವವಾಗಿ, ಏನು ತಿಳ್ಕೊಬೇಡಿಪ್ಪ, ಸುಮ್ನೆ ನಿಮ್ಗೆ ತೊಂದರೆ ಕೊಟ್ಟಿದ್ದಾಯ್ತು, ಬರ್ತೀವಿ ನಾವು. ಛೇ ತೊಂದ್ರೆ ಏನ್ ತಾಯಿ, ಇದೆಲ್ಲ ನಮ್ಗೆ ದಿನ ಇರೋದೇ ಬಿಡಿ. ಹೋಗೋರ್ ಒಯ್ತಾರೆ, ಬರೋರ್ ಬರ್ತಾರೆ, ಅದೆಲ್ಲ ಅವ್ರವ್ರ ಖುಷಿ. ಹೋಗ್ ಬನ್ನಿ ತಾಯಿ, ನಿಮಗ್ ಮನೆ ಸಿಗ್ಲಿ. ಯಜಮಾನರು ಮನಸ್ಸಿಲ್ಲದೆ ಅವನಿಗೊಂದು ಡೊಂಕು ನಮಸ್ಕಾರ ಹೊಡೆದು ಹೊರಟರು. ಅಂಗಡಿ ಬೀದಿಯಲ್ಲಿ ನಡೆದು ಬರುತ್ತಾ ಸುತ್ತಲೂ ನೋಡಿದೆ.
ಇರುವೆ ಗೂಡಿನಂತೆ ಜನ ಮುತ್ತಿಕೊಂಡಿದ್ದಾರೆ. ಬಂದ 2ನೇ ದಿನಕ್ಕೆ ನನಗೆ ಈ ಊರು ತಲೆಚಿಟ್ಟು ತಂದಿದೆ. ಇನ್ನು ಈ ಊರಲ್ಲಿ ನಮಗೆ ಮನೆ ಸಿಕ್ಕುವುದು ಯಾವ ಕಾಲಕ್ಕೆ? ಸರಿಯಾದ ಮನೆ ಸಿಕ್ಕುವುದು ಸಾಧ್ಯವೇ ಹೌದಾ ಎಂದೆಲ್ಲ ನನ್ನ ಯೋಚನೆ. ಶಿವಮೊಗ್ಗೆಯಲ್ಲಿ ಎಲ್ಲಾ ಸೌಕರ್ಯವಿದ್ದ ಸ್ವಂತ ಮನೆಯಲ್ಲಿ ಇದ್ದು ಅಭ್ಯಾಸವಾದ ನನಗೆ ಬಂದ 2ನೇ ದಿನಕ್ಕೆ ರುಕ್ಕಮ್ಮನ ಮನೆ ವಠಾರ ನೋಡಿ ಬೇಸರ ಬಂದಿದೆ. ಪಾಪ ಅಶ್ವತ್ಥ, ರುಕ್ಕಮ್ಮ ಎಷ್ಟು ಒಳ್ಳೆ ಹುಡುಗರು. ಅಷ್ಟು ಬಡತನದಲ್ಲಿ ಎಂಥ ಆದರಣೆ, ಎಂಥ ಪ್ರೀತಿ ಅವರಿಬ್ಬರದು. ಬರುವ 150 ರೂಪಾಯಿ ಸಂಬಳದಲ್ಲಿ 5 ಮಕ್ಕಳನ್ನು ಕಟ್ಟಿಕೊಂಡು ಮನೆ ಬಾಡಿಗೆ ಕೊಟ್ಟುಕೊಂಡು ಹೇಗೆ ಸಂಸಾರ ಮಾಡ್ತಾರೋ ಏನೋ. ಹಿಡಿಯದ ಹೊರೆಯಿಲ್ಲ, ಮೆಟ್ಟದ ಕೊಂಬೆಯಿಲ್ಲ. ಅಶ್ವತ್ಥನಿಗೆ 3 ಕಾಸು ಮೇಲು ಸಂಪಾದನೆಯ ಜಮೀನಿಲ್ಲ, ಮನೆಯೂ ಇಲ್ಲ. ಆದರೆ ಅವರಿಬ್ಬರ ಮನಸ್ಸು ತೀರಾ ದೊಡ್ಡದು. ಆ ಕಿಷ್ಕಿಂದೆ ಮನೆಯಲ್ಲಿ ನಮಗೂ ತಿಂಗಳುಗಟ್ಟಲೆ ಇರಿ ಅನ್ನುತ್ತಾರಲ್ಲ. ನಾನು ಚಿಂತಿಸುತ್ತಾ ನಡೆದಿದ್ದೆ. ಅವರು ಎಲ್ಲಾದರೂ ಟು ಲೆಟ್ ಕಾಣುತ್ತೇನೋ ಅಂತ ಕೊರಳು ಉದ್ದ ಮಾಡಿ ಅತ್ತಿತ್ತ ನೋಡುತ್ತಾ ನಡೆದರು. ಅಂತೂ ಒಂದು ಕಂಡಿತು, ಟು ಲೆಟ್ ಬೋರ್ಡು. ಸುಮ್ಮನೆ ಇಬ್ಬರೂ ಒಂದು ಗಳಿಗೆ ನಿಂತು ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕೆವು. ಒಂದು ಭವ್ಯವಾದ ಮನೆಯ 2ನೇ ಮಹಡಿಯ ಕಿಟಕಿಯಲ್ಲಿ ನೇತಾಡುತ್ತಿತ್ತು ಬೋರ್ಡು. ಕಡಿಮೆ ಎಂದರೆ ಆ ಮನೆಗೆ 300 ರೂಪಾಯಿ ಬಾಡಿಗೆ ಇರಬಹುದು, ಕಡಿಮೆ ಎಂದರೆ 1-2 ಸಾವಿರ ಅಡ್ವಾನ್ಸ್ ಆದರೂ ಇರಬಹುದು ಎಂದು ಲೆಕ್ಕಾಚಾರ ಹಾಕಿದೆವು. ದಾರಿ ಸವೆಯುವುದಕ್ಕೆ ಮಾಡಿದ ಲೆಕ್ಕಾಚಾರವದು. ನಮಗಂತೂ ಆ ಮನೆಯ ಅಗತ್ಯ ಇರಲಿಲ್ಲ. ನಾನು ಅವರನ್ನು ಕೇಳಿದೆ, ಇಂಥ ದೆವ್ದಂತ ಮನೆ ಕಟ್ಸಿ ಹಾಕ್ತಾರಲ್ಲ, ಇದಕ್ಕೆ ಯಾರು ಬರ್ತಾರೋಪ್ಪ ಬಾಡ್ಗೆಗೆ? ಅವರು ಆ ಮನೆಯನ್ನೇ ನೋಡುತ್ತಾ ಅಂದರು, ಸರಿ, ನಮ್ಮೊಬ್ಬರ ಕೈಲಿ ಬಾಡ್ಗೆ ಕೊಡೋಕಾಗೋದಿಲ್ಲ ಅಂದ್ರೆ ಉಳಿದೋರ್ಗೂ ಆಗೋದಿಲ್ವೇನೋ? ಕೊಡೋ ಯೋಗ್ಯತೆ ಇದ್ದವರು ಬರ್ತಾರೆ. ಅಲ್ಲ, 200-300 ರೂಪಾಯಿ ಬಾಡ್ಗೆ ಕೊಡ್ಬೇಕಾದ್ರೆ 2,000, 2,500 ಸಂಬಳ ಇರ್ಬೇಡ್ವೆ? ಅದ್ ಹೇಗ್ ಹೊಟ್ಟೆ ಹಿಡಿದು ಕೊಡ್ತಾರೋ ಅಷ್ಟೊಂದು ಬಾಡ್ಗೆನ. ಉಂಡಾಗಲ್ಲ, ತಿಂದಾಗಲ್ಲ. ಯಾಕೆ ಬಾಡ್ಗೆ ಕೊಡೋಕೆ 2,000 ಸಂಬಳನೇ ಬರ್ಬೇಕೇನು? ಈ ಬಿಸ್ನೆಸ್ ಮಾಡೋರು ತಿಂಗಳಿಗೆ ಲಕ್ಷಗಟ್ಲೆ ಸಂಪಾದನೆ ಮಾಡ್ತಾರೆ. ಅಂಥವ್ರಿಗೆ 300 ರೂಪಾಯಿ ಅಂದ್ರೆ ಲೆಕ್ಕದ್ದಲ್ಲ, ಜಮದ್ದಲ್ಲ. ಬಿಸಿನೆಸ್ಸು ಎಂಬ ಆ ಒಂದು ಪದ ಅನೇಕ ಕಳ್ಳಕಾರ ಸ್ಥಾನಗಳ ಕೇಂದ್ರಕ್ಕೆ ಸುಭದ್ರವಾದ ಕೋಟೆ. ಅದು ನ್ಯಾಯವಾದ ವ್ಯಾಪಾರವಾಗಬಹುದು ಅಥವಾ ಕಳ್ಳ ವ್ಯಾಪಾರವಾಗಬಹುದು, ಹಾಗೂ ಕಳ್ಳ ನೋಟುಗಳ ಕಾರ್ಖಾನೆಯೂ ಆಗಬಹುದು. ಇಂದಿನ ಸಾಧು ಸನ್ಯಾಸಿಗಳೇ 400-500 ಬಾಡಿಗೆ ಕೊಟ್ಟು ಬಂಗಲೆಗಳಲ್ಲಿ ವಾಸಿಸುತ್ತಾರೆ. ಏನು ಲಕ್ಷ್ಮಿ ಅವರ ಮಡಿಲಿನಲ್ಲೇ ಅಕ್ಷಯವಾಗ್ತಾಳೋ ಏನೋ? ನನ್ನ ತಲೆ ಯೋಚಿಸುತ್ತಿದ್ದಂತೆ ಕಾಲು ಅಶ್ವತ್ಥ ಇದ್ದ ವಠಾರದ ಹತ್ತಿರ ಬಂದಿತ್ತು. ಬೆಳಿಗ್ಗೆ ರುಕ್ಕಮ್ಮ ಮಾಡಿಕೊಟ್ಟ ರೊಟ್ಟಿಯೆಲ್ಲ ಕರಗಿ ಹೊಟ್ಟೆ ಚುರುಚುರು ಅನ್ನುತ್ತಿತ್ತು. 14 ಬ್ರಾಹ್ಮಣ ಸಂಸಾರಗಳ ವಠಾರವದು. ಚಿಳ್ಳೆ ಪಿಳ್ಳೆ ಹುಡುಗರು, ಯುವಕರು, ಮುದುಕರು, ಮೋಟರು, ಮಡಿ ಹೆಂಗಸರು, ಮುತ್ತೈದೆಯರು, ಬಸುರಿ ಬಾಣಂತಿಯರಿಂದ ತುಂಬಿ ಗಿಜಿಗುಟ್ಟುತ್ತಿತ್ತು ವಠಾರ. ಇಡೀ ವಠಾರಕ್ಕೆ 2 ನಲ್ಲಿ, 3 ಕಕ್ಕಸ್ಸು, 6 ಬಚ್ಚಲು ಮನೆಗಳಿದ್ದವು. ಜಗಳ ಕದನಗಳಿಗೇನೂ ಅಲ್ಲಿ ಬರವಿಲ್ಲ. ಆದರೆ ಮಧ್ಯಾಹ್ನದ ಊಟ ಕೆಲಸಗಳು ಎಲ್ಲವೂ ಆಗಿ ಮನೆಯ ಹೆಂಗಸರು ಮೈ ಒದರಿಕೊಂಡು ಒಂದೆಡೆ ಸೇರಿದರೆ ಒಂದೇ ಮನೆಯವರಂತೆ ಊಟ ಅಡಿಗೆ ವಿಷಯ ಹರಟೆ ಹೊಡೆಯುವರು. ಬೆಳಿಗ್ಗೆಯಿಂದ ನಡೆದ 100 ಕದನಗಳು ಒಬ್ಬರ ಮನಸ್ಸಿನಲ್ಲೂ ಉಳಿಯುತ್ತಿರಲಿಲ್ಲ. ನಾನು ವಠಾರದ ಒಳಗೆ ಹೋದಾಗ ನಲ್ಲಿಕಟ್ಟೆ ಒಣಗಿ ನಿಂತಿತ್ತು. ಕೆಲವರ ಮನೆಗಳಲ್ಲಿ ಒಳಗಿನಿಂದ ನೀರು ತಂದು ಊಟದ ತಟ್ಟೆ ತೊಳೆಯುತ್ತಿದ್ದರು. ನಾನು ಇವರು ಉಸ್ಸೆಂದು ಮನೆಯೊಳಗೆ ಹೋದೆವು. ಗಂಟೆ 1 ಆಗಿತ್ತು. ರುಕ್ಕಮ್ಮ ಗಂಡನಿಗೆ ಮಕ್ಕಳಿಗೆ ಬಡಿಸಿ ಕಳಿಸಿ ತಾನು ನಮಗಾಗಿ ಕಾದು ಕುಳಿತಿದ್ದಳು. ಅರಿಗಳಿಗೆ ಸುಮ್ಮನೆ ಕೂರುವ ಹುಡುಗಿ ಅಲ್ಲ ಅವಳು. ಆ ವಾರದ ರೇಷನ್ ಅಕ್ಕಿಯನ್ನು ಒನಕೆಯಿಂದ ಕುಟ್ಟುತ್ತಿದ್ದಳು. ಕೈಕೂಸು ತೊಟ್ಟಿಲಿನಲ್ಲಿ ನಿದ್ರೆ ಮಾಡುತ್ತಿತ್ತು. ನಾವು ಒಳಗೆ ಕಾಲಿಡುತ್ತಿದ್ದಂತೆಯೇ ಅಲ್ಲಿಯೇ ಒನಕೆ ಬಿಟ್ಟು ಎಡಗೈ ಸೆರಗಿನಿಂದ ಮೂಗು ಒರೆಸಿಕೊಳ್ಳುತ್ತಾ ಎದ್ದು ಬಂದು ಬಡಬಡ ಮಾತಾಡಿದಳು ರುಕ್ಕಮ್ಮ. ಅಯ್ಯೋ, ಎಷ್ಟ್ ಹೊತ್ ಮಾಡ್ಬಿಟ್ರಿ ಚಿಕ್ಕಮ್ಮ? ಬೆಳಿಗ್ಗೆ ಒಂಚೂರು ರೊಟ್ಟಿ ತಿಂದಿದ್ದು, ಇಷ್ಟೊತ್ತಂಕ ಇರುತ್ತೇನು ಹೊಟ್ಟೆಲಿ? ಬನ್ನಿ, ಮೊದ್ಲು ಕೈಕಾಲ್ ತೊಳ್ಕೊಳ್ಳಿ. ಚಿಕ್ಕಪ್ಪ ಒಂದೊಂದು ಊಟ ಮಾಡಿ ಸುಧಾರಿಸಿಕೊಳ್ಳುರಂತೆ ಹೇಳಿ. ಒಂದೇ ಉಸಿರಿಗೆ ಇಷ್ಟು ಮಾತಾಡಿ ಅವಳು ಸುಧಾರಿಸಿಕೊಂಡಳು. ನಾವಿಬ್ಬರು ಮಾತಾಡದೆ ಉಸ್ಸೆಂದು ಚಾಪೆಯ ಮೇಲೆ ಕುಳಿತೆವು. ಹೊರಗಡೆ ಬಿಸಿಲಿನಿಂದ ಬಂದದ್ದು ಕಣ್ಣು ಕತ್ತಲಾಗಿತ್ತು. ಅಷ್ಟರಲ್ಲೇ ರುಕ್ಕಮ್ಮ ಮತ್ತೆ ಅವಸರದಲ್ಲಿ ಕೇಳಿದಳು, ಯಾಕ್ ಚಿಕ್ಕಮ್ಮ, ಒಂದೊಟ್ಟು ನಿಂಬೆಹಣ್ಣಿನ ಪಾನಕ ಮಾಡ್ಕೊಡ್ಲಾ? ತುಂಬಾ ಆಯಾಸ ಆಗಿರ್ಬೇಕು. ಒಂದ್ ಗಳಿಗೆ ಸುಧಾರಿಸ್ಕೊಂಡೆ ಊಟ ಮಾಡಿದ್ರಾಯ್ತು ಬಿಡಿ. ಅವಳಾಗಲೇ ಪಾತ್ರೆಗೆ ಸಕ್ಕರೆ ಹಾಕಲು ಹೊರಟಾಗಿತ್ತು. ಅಯ್ಯೋ ಬೇಡ್ವೆ ರುಕ್ಕಮ್ಮ, ಈಗೋ ಊಟಕ್ಕೆ ಎದ್ವಿ. ನಿಂದೂಟ ಆಯ್ತಾ?
ಅಯ್ಯೋ ನಂಗೇನ್ ಅವಸರ ಬಿಡಿ ಚಿಕ್ಕಮ್ಮ, ನಾನು 10 ಗಂಟೆ ಮೇಲೆ ಒಂಚೂರು ರೊಟ್ಟಿ ತಿಂದೆ, ನಂಗೇನ್ ಹಸುವು ಆಗಿಲ್ಲ. ನೀವು ಬಂದ್ಮೇಲೆ ಒಟ್ಟಿಗೆನೆ ಉಂಡ್ರಾಯ್ತು ಅಂತ ಕೂತಿದ್ದೆ. ಹೇಗೂ ಈ ಅಕ್ಕಿ ಕೆಲ್ಸಾನು ಒಂದಿತ್ತಲ್ಲ, ಅದು ಆಗತ್ತೆ ಅಂತ ಕೂತೆ. ಮಗುನು ಮಲ್ಗಿತ್ತು. ಅವ್ನು ಎದ್ಬಿಟ್ರೆ ಅಕ್ಕಿನ ಮನೆಯೆಲ್ಲ ಚೆಲ್ಲಿ ರಂಪ ಮಾಡ್ತಾನೆ. ಹೇಳಿ ಚಿಕ್ಕಪ್ಪ, ಅಕ್ಕಿ ಕೊಟ್ಟಿದ್ದಾಯ್ತು, ಬಡಿಸ್ತೀನಿ ಹೇಳುತ್ತಲೇ ಚುಟು ಚುಟು ನಡೆದು ಎಲೆ ಹಾಕಿದಳು ರುಕ್ಕಮ್ಮ. ನಾವಿಬ್ಬರು ಎದ್ದು ಕಾಲು ತೊಳೆಯಲು ಬಚ್ಚಲು ಮನೆಗೆ ಹೋದೆವು. ಒಂದೇ ಬಗೆಯ ತಗಡಿನ ಬಾಗಿಲುಗಳುಳ್ಳ 4-6 ಬಚ್ಚಲು ಮನೆಗಳು ಇದ್ದವು ಅಲ್ಲಿ. ಬೆಳಿಗ್ಗೆ ನಾವು ಬಂದಾಗ ರುಕ್ಕಮ್ಮ ತಾನೇ ಬಂದು ತಮ್ಮ ಬಚ್ಚಲು ಮನೆ ತೋರಿಸಿದ್ದಳು. ನಾನು ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಸುತ್ತಲೂ ನೋಡಿದಾಗ 3 ಮೂಲೆಯಲ್ಲಿ 3 ಹಂಡೆಗಳು ಕಂಡವು. ಒಂದು ಮೂಲೆಗೆ ಬಚ್ಚಲು. ರುಕ್ಕಮ್ಮ ಬಚ್ಚಲು ಮನೆ ತೋರಿಸಿದ್ದಲ್ಲದೆ ಅದರ ಪೂರ್ಣ ವಿವರಣೆಯನ್ನೇ ಕೊಟ್ಟಿದ್ದಳು ನಾನು ಕೇಳುವ ಮೊದಲೇ. ನೋಡಿ ಚಿಕ್ಕಮ್ಮ, ಇದು ನಮ್ಮನೆ ಹಂಡೆ, ಇದ್ರಲ್ಲೇ ನೀರ್ ತಗೊಳ್ಳಿ. ಇಲ್ಲಿ ಎಲ್ರಿಗೂ ಬೇರೆ ಬೇರೆ ಬಚ್ಚಲು ಮನೆ ಇಲ್ಲ. 3-4 ಮನೆಗಳಿಗೆ ಒಂದೇ ಬಚ್ಚಲು ಮನೆ. ನಾವು 3 ಮನೆಯವರು ಒಂದೇ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ಬೇಕು. 9 ಗಂಟೆ ಒಳಗೆ ಎಲ್ಲರದ್ದು ಆಗ್ಬಿಡ್ಬೇಕು ನೋಡಿ. ಎಲ್ಲರಿಗೂ ಅವಸರಾನೆ. 8 ಗಂಟೆಗೆ ನೀರು ನಿಂತು ಹೋಗುತ್ತೆ. ಸಾಧ್ಯವಾದಷ್ಟು ವಿವರ ಅವಳು ಕೊಟ್ಟಿದ್ದರೂ ನಮಗೆ ಇವರ ಬಚ್ಚಲು ಮನೆ ಯಾವುದು ಎಂದು ತಟ್ಟನೆ ತಿಳಿಯಲಿಲ್ಲ. ಹೇಗೂ 3 ಮನೆಯ ಬಚ್ಚಲು ತಾನೇ ಅಂದುಕೊಂಡು ಯಾವುದೋ ಒಂದು ಬಾಗಿಲು ತೆಗೆದೆ. ಮುಖಕ್ಕೆ ಅಪ್ಪಳಿಸಿದಂತೆ ವಾಗ್ಬಾಣ ಬಂದು ಬಡಿಯಿತು. ಯಾರ್ರೀ ಅದು? ಹೇಳ್ದೆ ಕೇಳ್ದೆ ನಮ್ ಬಚ್ಚಲು ಮನೆಗೆ ನುಗ್ಗೋದು ಕಣ್ಕಾಣ್ಸಲ್ವಾ? ಹಾಗನ್ನುತ್ತಲೇ ಸ್ಥೂಲಕಾಯದ ಹುಡುಗಿಯೊಬ್ಬಳು ಬಚ್ಚಲಿನಲ್ಲಿ ಎದ್ದು ನೆಟ್ಟಗೆ ನಿಂತಳು. ನನಗೆ ಗಾಬರಿಯಾಗಿ ಅವಮಾನವೂ ಆಯಿತು. ಬನ್ನಿ, ಯಾರು ಗೊತ್ತು, ಈ ಗೋಳು ಅವಳನ್ನೇ ಕೇಳೋಣ ಅನ್ನುತ್ತಾ ನಾನು ಗಂಟು ಮುಖ ಮಾಡಿ ಹಿಂತಿರುಗಿದೆ. ಅವರು ಬಚ್ಚಲು ಮನೆಯ ಹತ್ತಿರ ಬಂದೇ ಇರಲಿಲ್ಲ. ಮನೆ ಬಾಗಿಲಲ್ಲೇ ನಿಂತಿದ್ದರು. ಏನಾಯಿತೆಂದು ಅವರಿಗೆ ತಿಳಿಯದೆ ಯಾಕೆ ಅಂದರು. ನಾನು ಅವರಿಗೆ ಉತ್ತರ ಕೊಡದೆ ಕಿಟಕಿಯಲ್ಲಿ ತಲೆ ಹಾಕಿ ರುಕ್ಕಮ್ಮನನ್ನು ಕರೆದೆ. ಬಾರೆ ರುಕ್ಕಮ್ಮ, ನೀನೇ ತೋರ್ಸು ನಿಮ್ ಬಚ್ಚಲನ್ನ. ಯಾರ ಮನೆ ಬಚ್ಚಲ್ಗೋ ನುಗ್ಗಿ ಬಯಸ್ಕೊಂಡ್ ಬಂದೆ ಈಗ. ಅಯ್ಯೋ, ಗೊತ್ತಾಗ್ಲಿಲ್ವೇ ನಿಮ್ಗೆ? ಇಲ್ಲಿಂದ 3ನೇ ಬಾಗ್ಲು. ನಂಜುಂಡ ಸೀಮೆ ಸುಂಡಲ್ಲಿ ಬರ್ದಿದ್ದಾನೆ ನೋಡಿ ಬಾಗಲ್ ಮೇಲೆ ಅನ್ನುತ್ತಲೇ ಅವಳು ಹೊರಗೆ ಬಂದು ತಮ್ಮ ಬಚ್ಚಲು ತೋರಿಸಿದಳು. ನನ್ನನ್ನು ಬೈದ ಹುಡುಗಿ ಮುಖ ಊದಿಸಿಕೊಂಡು ನಮ್ಮ ಕಡೆ ದುರುದುರು ನೋಡುತ್ತಾ ಆ ಕಡೆಗೆ ನಡೆದು ಹೋದಳು. ನಾನು ರುಕ್ಕಮ್ಮ ತೋರಿಸಿದ ಬಾಗಿಲನ್ನು ನೋಡಿದೆ. ಅದರ ಮೇಲೆ ಸೀಮೆ ಸುಣ್ಣದಲ್ಲಿ ಬರೆದಿತ್ತು, ಇದು ನಮ್ಮ ಮನೆ ಬಚ್ಚಲು. ಕೆಳಗೆ 3 ಜನ ಹುಡುಗರ ಸಹಿ ಇತ್ತು, ನಂಜುಂಡ, ಸುರೇಶ, ಪ್ರಹ್ಲಾದ. ನಾನು ಅದನ್ನೇ ನೋಡುತ್ತಾ ನಿಂತಾಗ ರುಕ್ಕಮ್ಮ ಅಂದಳು, ಇದು 3 ಮನೆಯವ್ರಿಗೆ ಬಚ್ಚಲು ಮನೆ, ಅದಕ್ಕೆ 3 ಜನನು ಬರ್ಕೊಂಡಿದ್ದಾರೆ. ನಾನು ಕಾಲು ತೊಳೆದು ಬಂದೆ. 3 ದಿಕ್ಕಿಗೆ 3 ಒಲೆ ಹೂಡಿದೆ, 3 ಹಂಡೆಯೂ ಹೂಡಿದೆ. ಅದೆಲ್ಲ ನನಗೆ ಹೊಸ ಪರಿ. ನಾವು ಒಳಗೆ ಬರುವುದರಲ್ಲಿ ರುಕ್ಕಮ್ಮ ಎಲೆ ಹಾಕಿ ಬಡಿಸಿಯಾಗಿತ್ತು. ನೀನು ಕೂತ್ಕೊಳೆ, ಹೊತ್ತು ಎಷ್ಟಾಗಿದೆ, ಒಟ್ಟಿಗೆ ಉಂಡ್ರಾಯ್ತು ಎಂದೆ. ಏನಿಲ್ಲ ಬಿಡಿ ಚಿಕ್ಕಮ್ಮ, ಯಾಕೆ ಗಂಡಸರಿಗೆ ಎಡಗೈ ಬಡಿಸ್ಬೇಕು? ನಿಮಗ್ ಬಡಿಸಿ ನಾನು ಕೂತ್ಕೋತೀನಿ ಅಂದಳು. ನಾನು ಅವರು ಊಟಕ್ಕೆ ಕುಳಿತೆವು. ಇನ್ನೇನು ಅನ್ನಕ್ಕೆ ಕೈ ಇಡಬೇಕು ಅಷ್ಟರಲ್ಲಿ ನಾನು ಕುಳಿತ ಬಲಭಾಗದ ಗೋಡೆಗೆ ಸಿಕ್ಕಿಸಿದ್ದ ಒಂದು ಊಟದ ಚಾಪೆ ತಪ್ಪನೆ ಕೆಳಗೆ ಬಿದ್ದು ಆ ಜಾಗದಲ್ಲಿದ್ದ ಒಂದು ತೂತಿನಿಂದ ಒಂದು ಸ್ಟೀಲಿನ ಸೌಟು ಹೊರಕ್ಕೆ ಬಂದಿತು. ಜೊತೆಗೆ ಒಂದು ಕೀರಲು ಧ್ವನಿಯೂ ಕೇಳಿ ಬಂತು. ರುಕ್ಕಮ್ನವ್ರೆ, ಇದ್ರಲ್ಲಿ 1 ಚಮಚ ಕಾಫಿ ಪುಡಿ ಕೊಡ್ರಿ, ನಮ್ ಶಾಂತ ಬಂದ್ ಕೂಡ್ಲೆ ತರಿಸ್ಕೊಡ್ತೀನಿ. ನಾನು ಅವರು ದಿಗ್ಭ್ರಮೆಯಾಗಿ ಪಿಳಿಪಿಳಿ ನೋಡುತ್ತಾ ಕೂತೆವು. ರುಕ್ಕಮ್ಮ ಮುಖ ಬಿಗಿ ಮಾಡಿಕೊಂಡು ಮೂಗು ಅರಳಿಸಿ ಒರಟಾಗಿಯೇ ಹೇಳಿದಳು, ನಮ್ಮನೇಲೂ ಕಾಫಿ ಪುಡಿ ಮುಗ್ದೋಗಿದೆ ಕಣ್ರಿ. ನೀವು ಮುಂಚೆ 3 ಸತಿ ಇಸ್ಕೊಂಡಿದ್ದು ಕೊಟ್ಟೇ ಇಲ್ಲ. ಇವತ್ ತರ್ಸಿದ್ರೆ ಮರೀದೆ ನಮ್ಮನೆ ಪುಡಿ ಎಲ್ಲ ಕೊಟ್ಬಿಡಿ. ಮತ್ತೆ ಗೋಡೆಯೊಳಗಿನ ತೂತಿನಿಂದ ಫೋನ್ ಬಂದಿತು. ರೀ ರುಕ್ಕಮ್ಮ, ನಿಮ್ದಮ್ಮಯ್ಯ 1 ಚಮಚನಾದ್ರೂ ಕೊಡ್ರಿ ಸದ್ಯಕ್ಕೆ. ಯಾರೋ ಅಪರೂಪದ ನೆಂಟ್ರು ಬಂದಿದ್ದಾರೆ, ಹುಡುಗರು ಯಾರು ಇಲ್ಲ ಮನೇಲಿ. ಇನ್ ಸ್ವಲ್ಪ ಹೊತ್ತಿಗೆ ತರಿಸ್ಕೊಡ್ತೀನಿ. ರುಕ್ಕಮ್ಮ ನಮಗೆ ಬಡಿಸುತ್ತಾ ಹೇಳಿದಳು. ಅದೇ ನಾನು ಹೇಳ್ತಾ ಇರೋದು, ನಮ್ಮನೆಗೂ ಅಪರೂಪದ ನೆಂಟ್ರು ಬಂದಿದ್ದಾರೆ, ನನಗೂ ಬೇಕು ಕಾಫಿ ಪುಡಿ, ನೀವೇ ತರಿಸಿ ಕೊಡಿ. ಈಗ ತೂತಿನಿಂದ ಧ್ವನಿ ಸ್ವಲ್ಪ ಮೆದುವಾಗಿ ಹೇಳಿತು. ಹೋಗ್ಲಿ ರುಕ್ಕಮ್ಮನವ್ರೆ, 1 ಎಂಟಾಣೇನಾದ್ರೂ ಇದ್ರೆ ಕೊಡ್ತೀರಾ? ನಮ್ಮಲ್ಲಿ ಅವ್ರು ಬಂದು ಕೂಡ್ಲೆ ಕೊಡ್ತೀನಿ. ರುಕ್ಕಮ್ಮ ನಮ್ಮ ತಟ್ಟೆಗೆ ಅನ್ನ ತುಪ್ಪ ಹಾಕಿ, ಕೂತ್ಕೊಳ್ಳಿ ಚಿಕ್ಕಮ್ಮ, ಹೊತ್ತು ಯಾ ಪಾಟಿ ಆಗಿದೆ ಅನ್ನುತ್ತಾ ಹುಳಿಯ ಪಾತ್ರೆಯನ್ನು ತಟ್ಟೆಯ ಮುಂದಿಟ್ಟುಕೊಂಡು ಗೋಡೆಯ ತೂತಿಗೆ ಉತ್ತರ ಹೇಳಿದಳು. ಬಿಡಿ, ನೀವ್ ದುಡ್ಡನ್ನ ವಾಪಸ್ ಕೊಡೋದು ನಾ ಕಾಣೆ. ಎಸ್ ಸರ್ತಿ 2 ಆಣೆ 4 ಆಣೆ 10 ಪೈಸಾ 5 ಪೈಸಾ ಕೊಟ್ಟಿದ್ದೀನೋ. 1 ವಾಪಸ್ ಕೊಡೋ ಪದ್ಧತಿನೇ ಇಲ್ಲ ನಿಮ್ ಹತ್ರ. ನಮ್ ಮನೆಯವರು ಇಲ್ಲ ಮನೇಲಿ, ನನ್ನ ಹತ್ರ ಎಲ್ ಬರ್ಬೇಕು ಚಿಲ್ರೆ? ನನಗೆ ಇದುವರೆಗಿದ್ದ ಗಾಬರಿ ಮಾಯವಾಗಿ ಈ ವ್ಯವಹಾರದ ಬಗ್ಗೆ ವಿಸ್ಮಯ ಮೂಡಿತು.
ನಾನು ಆ ಗೋಡೆಯ ತೂತಿನ ಕಡೆಗೆ ನೋಡಿದೆ. ಅಲ್ಲಿ 2 ಕಣ್ಣುಗಳು ಪಿಳಿಪಿಳಿ ಕಂಡವು. ರುಕ್ಕಮ್ಮ ಹುಳಿಯನ್ನು ಸೌಟಿನಲ್ಲಿ ತುಂಬಿದ್ದರಿಂದ ನಾನು ತಟ್ಟೆಯ ಮುಂದೆ ಕುಳಿತೆ. ನಮ್ಮವರು ಮೆತ್ತಗೆ ಹೇಳಿದರು, ನನ್ ಜೇಬಲ್ಲಿ ಚಿಲ್ಲರೆ ಇರ್ಬೋದು ರುಕ್ಕೋ, ಬೇಕಾದ್ರೆ ತೆಗೆದುಕೊಡು. ಅವಳು ನಮ್ಮಿಬ್ಬರ ಕಡೆ ಬೇಡವೆಂದು ಕೈಸನ್ನೆ ಕಣ್ಸನ್ನೆ ಮಾಡುತ್ತಾ, ಇರ್ಲಿ ಚಿಕ್ಕಮ್ಮ, ಅನ್ನ ಕಲ್ಸ್ಕೊಳ್ಳಿ, ಹುಳಿ ಏನಾಗಿದೆಯೋ ಏನೋ, ಮಾಡಿದ್ದೊಂದು ಹುಳಿ ಅಷ್ಟೆ ಅನ್ನುತ್ತಾ ಹುಳಿ ಬಡಿಸಿದಳು. ಅವಳು ಏನು ಹೇಳಿದರೂ ಸೊಪ್ಪಿನ ಹುಳಿ ತುಂಬಾ ರುಚಿಯಾಗಿತ್ತು. ಜೊತೆಗೆ ಬಾಳಕ ಕರೆದಿದ್ದಳು. ನೀನು ಕೂತ್ಕೊಳ್ಳೆ ರುಕ್ಕೋ, ಆಮೇಲೆ ನಿನ್ನ ಹುಳಿ ಉಳಿದೇ ಹೋದಿತ್ತು, ತುಂಬಾ ಚೆನ್ನಾಗಿದೆ ಅಂದೆ ನಾನು. ಅವಳು ಮೂಲೆಯ ಕಡೆಗೆ ಕೈ ತೋರಿಸಿ ಅಂದಳು, ಅಯ್ಯೋ ನಾಚಿಗೇಡು, ಅಲ್ಲಿ ನೋಡಿ ಚಿಕ್ಕಮ್ಮ, ರಾತ್ರಿಗೆ ಒಂದು ಡಬ್ರಿ ತುಂಬಾ ಹುಳಿ ಮುಚ್ಚಿಟ್ಟಿದ್ದೀನಿ, ನಿಮಗೆ ಮಜ್ಜಿಗೆ ಹಾಕಿ ನಾನು ಕೂತ್ಕೋತೀನಿ, ಎಡಗೈಲಿ ಬಡಿಸ್ಬಾರ್ದು ಅಂತ ಅಷ್ಟೇ. ನಾನು ಮೆತ್ತಗೆ ಕೇಳಿದೆ, ಅಲ್ವೇ ಇದ್ಯಾಕೆ ಈ ಗೋಡೆಲಿ ಹಿಂಗ್ ತೂತ್ ಮಾಡ್ಕೊಂಡಿದೀರಿ? ಅಯ್ಯೋ ನಾವ್ ಯಾಕೆ ಮಾಡ್ತೀವಿ ಚಿಕ್ಕಮ್ಮ, ಈ ಮನೆಯೆಲ್ಲ ತೂತೆ. ಇದು ಬಿದಿರ್ ತಡಕೆ ಗೋಡೆ, ಮುಟ್ಟಿದ್ರೆ ಹೆಂಟೆ ಉದುರುತ್ತೆ. ನನಗೂ ಮೆತ್ತಿ ಮೆತ್ತಿ ಸಾಕಾಯ್ತು. ಮೆತ್ತೋಕೆ ಅಷ್ಟು ಮಣ್ಣಿಗಾದ್ರೂ ಗತಿ ಇದೆಯೇ ಈ ಜಾಗದಲ್ಲಿ? ಹಾಗೂ 2-3 ಸಾರಿ ಮೆತ್ತಿದೆ ಆ ತೂತನ್ನ. ಆದ್ರೇನು ಈ ಪ್ರಾರಬ್ಧಗಳು ಬೇಕು ಅಂತಾನೆ ಅದನ್ನ ಕಿತ್ತಾಕತ್ವೆ. ಗಳಿಗೆಗೊಂದ್ಸರ್ತಿ ಸಾಲ ಕೇಳೋಕೆ ಸುಸೂತ್ರ ಅಂತ. ನನಗೆ ಏನೋ ಒಂದು ಥರ ಆಯ್ತು. ಆ ಸಾಲ ಕೇಳಿದ ಪ್ರಾಣಿ ಇನ್ನು ಗೋಡೆ ಹತ್ತಿರ ನಿಂತಿದ್ದಾಳೋ ಏನೋ, ಈ ಪುಣ್ಯಾತ್ಕಿತ್ತಿ ಎಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದಾಳಲ್ಲ ಅಂದುಕೊಂಡು ಅವಳಲ್ಲೇ ಇದ್ದಾಳೋ ಏನೋ ಕಣೆ ಅಂತ ಸನ್ನೆ ಮಾಡಿದೆ. ಆದರೆ ರುಕ್ಕಮ್ಮ ಗಟ್ಟಿಯಾಗಿಯೇ ಮಾತನಾಡಿದಳು, ಏನು ಅನುಮಾನ ಇಲ್ಲ ಚಿಕ್ಕಮ್ಮ, ಆಕೆ ಆಗ್ಲೇ ಇನ್ಯಾರ ಮನೆಗೋ ಸೌಟ್ ಹಿಡ್ಕೊಂಡು ಹೋಗಿದ್ದಾಳೆ, ಯಾರು ಕೊಡೋಲ್ಲ ಆಕೆಗೆ. ಎಲ್ರು ಇವಳಂತೋರೆ, ಗನಂದಾರಿ ಸಾಹುಕಾರರು ಯಾರಿದ್ದಾರೆ ಇಲ್ಲಿ ಸದ್ಯ? ಏನೋ ಸಮಯ ದಮ್ಯ ಅಂದ್ರೆ ಕೊಡೋಣ ಅಂದ್ರೆ ಕೊಟ್ಟದ್ದು ವಾಪಸ್ ಕೊಡೋ ಸಂಪ್ರದಾಯವೇ ಇಲ್ಲ ಗಂಡ ಹೆಂಡತಿ ಇಬ್ರಿಗೂ. ಬೈದ್ರು ಇಲ್ಲ ಅಂದ್ರೂ ಇಲ್ಲ, ದಿನ ಬೆಳಗಾದ್ರೆ 108 ಕೇಳ್ತಾನೆ ಇರ್ತಾಳೆ ಮಹಾತಾಯಿ. ಏನೇ ಆದ್ರೂ ಇಂಥ ನೆರೆಯಲ್ಲಿರೋದು ತುಂಬಾ ಕಷ್ಟ ಕಣಮ್ಮ. ಏನ್ ಮಾಡ್ತೀರಿ ಚಿಕ್ಕಮ್ಮ, ಇಷ್ಟ ಕಮ್ಮಿ ಬಾಡಿಗೆಗೆ ಪ್ರತ್ಯೇಕ ಇರೋ ಮನೆ ಸಿಕ್ಕಲ್ಲ ಈ ಊರಲ್ಲಿ. ನಾವು ಈ ಮನೆಗ್ ಬಂದು 6 ವರ್ಷ ಆಯ್ತು ನೋಡಿ. ಅಂಬಚ್ಚಿ ಬಾಣಂತಿಲಿ ಇಲ್ಲಿಗೆ ಬಂದಿದ್ದು. ನಾವು ಬಂದಾಗ 20 ರೂಪಾಯಿ ಕೊಡ್ತಾ ಇದ್ವಿ. ವರ್ಷಕ್ಕೊಂದು ನೆವ ಹೇಳಿ 5-10 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿ ಈಗ 40ಕ್ಕೆ ತಂದು ನಿಲ್ಸಿದಾನೆ. ಇದಲ್ದೆ ದೀಪದ 2, ನೀರಿಂದ 3, ಅದನ್ನ ಮೊದಲಿನಿಂದ ಬೇರೆನೆ ಕೊಡ್ತಾ ಇದ್ದೀವಿ. ನಾನು ಚಿಂತಿತಳಾಗಿ ಕೇಳಿದೆ, ಅಯ್ಯೋ ಹಾಗಾದ್ರೆ ನಮಗೇನಮ್ಮ ಗತಿ? ನಾವೇನಿದ್ರು 50 ರೂಪಾಯಿ ಒಳಗಿರೋ ಮನೇನೆ ಹುಡುಕ್ಬೇಕು ಅಂತ ಅನ್ಕೊಂಡಿದೀವಿ. ನಮಗಂತೂ ಇಲ್ಲಿ ತನಕ ಮನೆ ಬಾಡಿಗೆ ಕೊಟ್ಟ ಅಭ್ಯಾಸವೇ ಇಲ್ಲ. ಈಗ ಬರೋ ಸಂಬಳದಾಗೆ 50 ರೂಪಾಯಿ ಬಾಡಿಗೆ ಬೇರೆ ಕೊಡ್ಬೇಕಲ್ಲ ಅಂತ ಈಗ್ಲೇ ಯೋಚನೆ ಹತ್ತಿದೆ. ರುಕ್ಕಮ್ಮ ತಟ್ಟನೆ ಕೇಳಿದಳು, ಅಂದ್ಹಾಗೆ ಬೆಳಗ್ಗೆ ನಿಮ್ಗೆ ಮೇಸ್ತ್ರಿ ಸಿಕ್ಕಿದ್ನೆ, ಮನೆ ನೋಡಿದ್ರಾ? ನಾನು ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ಬೇರೆ ಪ್ರಶ್ನೆ ಕೇಳಿದೆ. ನೀನ್ ನೋಡಿದ್ಯಾ ರುಕ್ಕಮ್ಮ ಆ ಮೇಸ್ತ್ರಿ ವಠಾರನ? ಇಲ್ಲಪ್ಪ, ನಾನ್ ನೋಡಿಲ್ಲ. 3 ಹೊತ್ತು ಇಲ್ಲಿ ಏನಾದ್ರೂ ಚೂರು ಪಾರು ರಿಪೇರಿಗೆ ಬರ್ತಾನೆ ಇರ್ತಾನೆ ಆ ಮೇಸ್ತ್ರಿ. ಆ ಮನೆಯೋನು ಅವನು ಏನೋ ಬಳಗನ ಎಂತದೋ ಇರ್ಬೇಕು. ನಮ್ ವಠಾರದಾಗೂ ಒಂದು ಮನೆ ಇದೆ ಅಂತ ಯಾವತ್ತೋ ಹೇಳಿದ್ದ, ಅದಕ್ಕೆ ಹೇಳ್ದೆ. ಯಾಕೆ ಮನೆ ನೋಡ್ಲಿಲ್ವಾ ನೀವು? ನಾನು ಮೇಸ್ತ್ರಿಯ ವಠಾರದ ವಿಷಯವನ್ನೆಲ್ಲ ವಿವರವಾಗಿ ಹೇಳಿದೆ. ಆದರೂ ಆ ಬಗ್ಗೆ ರುಕ್ಕಮ್ಮನೇನು ಹೆಚ್ಚು ಕುತೂಹಲ ಪಡಲಿಲ್ಲ. ನಿರಾಳವಾಗಿ ಹೇಳಿದಳು, ಈ ಊರಲ್ಲೆಲ್ಲ ಹಾಗೆ ಚಿಕ್ಕಮ್ಮ, ಎಲ್ಲಾ ಜಾತಿಯೋವು ಒಂದ್ ವಠಾರದಾಗೆ ಸೇರ್ಕೊಂಡಿರ್ತಾರೆ. ಪುಣ್ಯಕ್ಕೆ ನಮ್ ವಠಾರದಾಗೆ ಮಾಂಸ ಮಡ್ಡಿ ಬೇಯಿಸೋ ಯಾವ್ದೂ ಇಲ್ಲ. ಲಿಂಗಾಯತರು, ಜೈನರು, ಶೆಟ್ರು ಎಲ್ಲ ಇದ್ದಾರೆ. ಆದ್ರೆ ಸದ್ಯ ಅವ್ರು ನಮ್ಗಿಂತ ಚೊಕ್ಕ ಶುಭ್ರ ಎಲ್ಲಾದ್ರಾಗೂ ಒಂದ್ ಕೈ ಮುಂದಾಗೆ ಇದ್ದಾರೆ ಅಂತ ಇಟ್ಕೊಳ್ಳಿ. ಮಧ್ಯೆ ಇವರು ಬಾಯಿ ಹಾಕಿದರು, ಇದೆಲ್ಲ ಮೊದ್ಲೇ ನನಗ್ ಗೊತ್ತಮ್ಮ ರುಕ್ಕ, ಅದಕ್ಕೆ ನಾನು ಎಷ್ಟೋ ಹೇಳ್ದೆ ಇವಳಿಗೆ, ಇನ್ನೂ 1 ವರ್ಷ ಅಲ್ಲೇ ಇದ್ಬಿಡು, ನಾನ್ ಹೇಗೋ ಮಾಡ್ಕೋತೀನಿ ಅಂತ. ನೋಡು, ಈ ವರ್ಷ ಏಪ್ರಿಲ್ ಬಿಟ್ರೆ ಇನ್ ಮುಂದಿನ ವರ್ಷ ಹುಡುಗರ ಪರೀಕ್ಷೆ ಕಳಿಯೋವರೆಗೂ ಇಲ್ಲಿಗೆ ಬರೋಕೆ ಆಗೋದಿಲ್ಲ. ನಿಜವಾಗೂ ಇನ್ 2 ತಿಂಗಳಲ್ಲಿ ನಮ್ಗೆ ಸರಿಯಾದ ಮನೆ ಸಿಕ್ಕುತ್ಯೆ? ಹೇಳದ್ರೆ ಇವಳಿಗೆ ಅರ್ಥವೇ ಆಗುದಿಲ್ಲ. 4 ದಿನ ಅನುಭವಿಸ್ಲಿ ಅಂತ ನಾನು ಕರ್ಕೊಂಡ್ ಬಂದೆ. ಅವಳೇ ಹುಡುಕ್ಲಿ ಮನೇನ, ಗೊತ್ತಾಗುತ್ತೆ. ನನಗೂ ತುಸು ಸಿಟ್ಟು ಬಂತು. ನನ್ನ ವಾದವನ್ನು ನಾನು ಹೇಳಿದೆ. ಅಲ್ಲ ನೋಡೆ ರುಕ್ಕಮ್ಮ, ಇವ್ರೇನೋ ನಾ ಹೇಗೋ ಇರ್ತೀನಿ ಅಂತ ಸುಸೂತ್ರ ಹೇಳ್ತಾರೆ. ಹೋಟ್ಲು ಊಟ ಮೈಗಾಗೋಲ್ಲ, ತಾವೇ ಮಾಡ್ಕೋತಾರೆ ಅನ್ನೋಕೆ, ಒಲೆ ಹಚ್ಚೋಕೆ ಬರಲ್ಲ. 40 ವರ್ಷ ಆದ್ರೂ ಅವ್ರಮ್ಮನಿಗೆ ಮುದ್ದಿನ ಕೂಸು ಇವ್ರು. ಮಗನ್ಗೆ ಒಂಚೂರು ವ್ಯತ್ಯಾಸ ಆಗ್ಬಾರ್ದು ಅಂತ ನಮ್ಮತ್ತೆ ಎಷ್ಟು ಒದ್ದಾಡ್ತಾರೆ. ಯಾವತ್ತಿದ್ರೂ ಈ ಊರಲ್ಲಿ ಮನೆ ಮಾಡ್ಲೇಬೇಕು. ಇನ್ನೊಂದು ವರ್ಷ ಬಿಟ್ರೆ ಮನೆ ಏನೋ ಆಕಾಶದಿಂದ ಉದುರುತ್ಯೆ. ರುಕ್ಕಮ್ಮ ನನ್ನ ಪರವಾಗಿ ತೀರ್ಪು ಕೊಟ್ಟಳು. ಅದೂ ಸರಿನೇ ಚಿಕ್ಕಪ್ಪ, ಯಾವತ್ತಿದ್ರೂ ಮನೆ ಮಾಡ್ಲೇಬೇಕು. ಹೇಗೂ ರಜೆ ತಗೊಂಡ್ ಬಂದಿದ್ದೀರಿ, ಅಪ್ರೂಪಕ್ ಬಂದಿರೋದು ನಮ್ಮ ಮನೆಗೆ. ಉದ್ದೇಶಪೂರ್ವಕವಾಗಿ ನೀವು ಬರೋದು ಅಷ್ಟ್ರಲ್ಲೇ ಇದೆ.
ಹಾಗಾಗಿ 1 ತಿಂಗಳಿದ್ದು ನಿಧಾನವಾಗಿ ಒಳ್ಳೆ ಮನೆ ಹುಡುಕೊಂಡು ಹೋದ್ರಾಯ್ತು. ಏನ್ ಅವಸರ ಈಗ? ನನಗೆ ಆಶ್ಚರ್ಯವಾಯ್ತು. ನಾನು ರುಕ್ಕಮ್ಮನ ಕಡೆ ನೋಡಿದೆ. ಸ್ವಭಾವತಃ ಉದಾರ ಮನದ ಹುಡುಗಿ ರುಕ್ಕಮ್ಮ. ಯಾರ ಮುಲಾಜನ್ನು ಇಟ್ಟುಕೊಳ್ಳದೆ ನಿರಾಳವಾಗಿ ಮಾತಾಡುವ ಸ್ವಭಾವ ಅವಳದು. ಆದರೆ ಈ ಬೆಂಗಳೂರಿನಲ್ಲಿ ಬರುವ ಅಲ್ಪ ಸಂಬಳದಲ್ಲಿ 5 ಮಕ್ಕಳನ್ನು ಕಟ್ಟಿಕೊಂಡು ಈ 45 ಬಾಡಿಗೆ ಕೊಟ್ಟುಕೊಂಡು ಹೇಗೆ ಸಂಸಾರ ನಿಭಾಯಿಸ್ತಾರೋ ಈ ಹುಡುಗರು ಅನ್ನಿಸಿತು ನನಗೆ. ನನಗೆ ತಿಳಿದಂತೆ ಅಶ್ವತ್ಥನಿಗೆ ಒಂದಿಷ್ಟು ಜಮೀನಿಲ್ಲ, ಮನೆಯಿಲ್ಲ. ಬರುವ 150 ರೂಪಾಯಿ ಸಂಬಳವನ್ನೇ ಎಲ್ಲಕ್ಕೂ ಹಾಸಿ ಹೊಚ್ಚಬೇಕು. ಆದರೂ ಒಂದಿಷ್ಟು ಬೇಸರವಿಲ್ಲ ಇಬ್ಬರಿಗೂ. ಈ ಹುಡುಗಿಯಂತೂ ಯಾವತ್ತೂ ಬಲು ಚಟುವಟಿಕೆ. ನೆಂಟರಿಷ್ಟರೆಂದರೆ ಬಲು ಅಕರಾಸ್ತೆ. ಈ ರೇಷನ್ ಕಾಲದಲ್ಲಿ 1 ತಿಂಗಳಿರಿ ಅಂತ ಹೇಳುತ್ತಾಳೆ ಈ ಹುಡುಗಿ. ಇಂಥವರಿಗೆ ದೇವರು ಹೇಗೋ ಅನ್ನ ಕೊಡುತ್ತಾರೆ ಅಂದುಕೊಂಡೆ ಮನದಲ್ಲೇ. ರುಕ್ಕಮ್ಮ ನಮಗೆ ಮಜ್ಜಿಗೆ ಬಡಿಸಿ ತಾನು ತಟ್ಟೆಗೆ ಅನ್ನ ಹುಳಿ ಬಡಿಸಿಕೊಳ್ಳುತ್ತಾ ಅಂದಳು, ಚಿಕ್ಕಮ್ಮ, ಮನೆ ಅಕ್ಕಿ ನಿಮ್ಮನೇಲಿ, ನಮ್ಮದು ಸುಡುಗಾಡು ಗೊತ್ತೇ ಇದೆಯಲ್ಲ, ರೇಷನ್ ಅಕ್ಕಿ. ನಿಮಗ್ ಹೇಗಾಯ್ತೋ ಏನೋ ಊಟ. ನಾವಂತೂ ರುಚಿ ಪಚಿ ಕಾಣು ಹಾಗೆ ಇಲ್ಲ. ಸರ್ವಭಕ್ಷಕರ ಹಾಗೆ ಅವರು ಕೊಟ್ಟಿದ್ದೆಲ್ಲ ನುಂಗೋದೊಂದೇ ಕೆಲ್ಸ. ಏ ಬಿಡೆ, ಏನೂ ಇಲ್ಲ ಕಣೆ. ಈ ಅಕ್ಕಿ ಅಂಥದ್ದೇನು ಕೆಟ್ಟಲ್ಲ. ಅನ್ನ ಚೆನ್ನಾಗೇ ಇದೆಯಲ್ಲ. ಸದ್ಯ ಇಷ್ಟು ಕಂಡ್ರೆ ಸಾಲ್ದೆ ನಮ್ಮ ಈ ಊರ್ನಲ್ಲಿ. ಅಂದ್ಹಾಗೆ ನಿಮಗ್ ಕೊಡೋ ರೇಷನ್ನು ಸಾಕಾಗುತ್ತಾ ನಿಮ್ಗೆ? ಅಯ್ಯೋ, ಎಲ್ ಬಂತು ಚಿಕ್ಕಮ್ಮ. ಯಾರ್ಯಾರದ್ದೋ ಕಾರ್ಡ್ ತಂದು ಅಕ್ಕಿ ತಂದ್ಕೋತೀವಿ. ಅದು ಸಾಲ್ದೆ ಬ್ಲಾಕ್ನಲ್ಲೂ ಒಂದೊಂದ್ ಸರ್ತಿ ತರ್ತೀವಿ. ಇದೆಯಲ್ಲ ಜೋಳ, ರಾಗಿ, ಗೋಧಿ, ಸುಟ್ಟದ್ದು, ಸುಡುಗಾಡು ಎಲ್ಲ ತಂದು ತಿನ್ನೋದೆ. ನನಗ್ಯಾಕೋ ಬೇಸರವಾಯ್ತು. ಅವರೊಂದಿಗೆ ಹೇಳಿದೆ, ಛೇ ಅಲ್ಲರಿ, ನಂಗಂತೂ ಹೊಳಿಲಿಲ್ಲ. ನೀವಾದ್ರೂ ಜ್ಞಾಪಿಸ್ಬೇಡ್ವೆ? ಇಬ್ರು ನೆಟ್ಟಿಗೆ ಕೈ ಬಿಸ್ಕೊಂಡ್ ಬಂದಿದೀವಲ್ಲ. ಮನೇಲಿ ಮಾಡಿಸ್ದ ಅಕ್ಕಿ ಇತ್ತು. 10 ಸೇರ್ ಅಕ್ಕಿನಾದ್ರೂ ತರ್ಬೋದಾಗಿತ್ತು. ರುಕ್ಕ ತಟ್ಟನೆ ಬಾಯಿ ಹಾಕಿದಳು. ಏ ಉಂಟೆ ಚಿಕ್ಕಮ್ಮ, ಈ ದರಿದ್ರ ಎಲ್ಲಾರ ಮನೇಲೂ ಇರೋದೇ ಬಿಡಿ. ಹಾಗಂತ ಒಬ್ಬರ ಮನೆಗೊಬ್ರು ಹೋಗದೆ ಬರ್ದೆ ಇರೋಕಾಗುತ್ತೇ? ಅಥವಾ ಬರೋರೆಲ್ಲ ಊರೂರು ರೇಷನ್ ಹೊತ್ಕೊಂಡೇ ಹೋಗೋಕಾಗುತ್ತೇ? ನೀವ್ ಸರಿ. ನಮ್ಮವರು ನಿಧಾನವಾಗಿ ಹೇಳಿದರು, ಏ ನಿಂದೊಳ್ಳೆ ಕಣೆ, ನಿಂಗೆಲ್ಲ ತುಂಬಾ ಅವಸರ. ನಂಗೆ ನೆನಪಿಲ್ಲ ಅಂತ ಮಾಡಿದ್ಯಾ? ಎಲ್ಲ ನೆನಪಿದೆ. ಹೇಗೂ ನಾವು ಮನೆ ಮಾಡಿದ್ಮೇಲೆ ನಮಗ್ ವರ್ಷಕ್ಕಾಗೋ ಅಷ್ಟು ಅಕ್ಕಿ ತರಲೇಬೇಕು. ಆಗ ರುಕ್ಕುಗೂ ಸ್ವಲ್ಪ ನಮ್ಮನೆ ಅಕ್ಕಿ ತಂದ್ಕೊಟ್ರಾಯ್ತು ಅಂತ ಸುಮ್ಮನಿದ್ದೀನಿ ಅಷ್ಟೇ. ನನಗೆ ಸ್ವಲ್ಪ ಸಮಾಧಾನವಾಯಿತಾದರೂ ಈಗಲೇ ಬರುವಾಗ ಅಷ್ಟು ತಂದಿದ್ದರಾಗುತ್ತಿತ್ತು ಅನಿಸಿತು. ಅವರು ಕೈ ತೊಳೆಯಲು ಎದ್ದರು. ರುಕ್ಕಮ್ಮ ನೀರಿನ ತಂಬಿಗೆಯನ್ನು ಮುಂದಿಡುತ್ತಾ, ಇಲ್ಲೇ ತಟ್ಟೆಲ್ ಕೈ ತೊಳ್ಕೊಳ್ಳಿ ಚಿಕ್ಕಪ್ಪ, ನಾನ್ ತೆಗಿತೀನಿ ಅಂದಳು. ಅವರು ತಂಬಿಗೆ ಕೈಗೆ ತೆಗೆದುಕೊಳ್ಳುತ್ತಾ, ಬೇಡಮ್ಮ, ಆಚೆಲೆ ತೊಳ್ಕೊತೀನಿ. ಯಾಕೆ, ಬಚ್ಚಲ್ ಮನೆಯಲ್ಲಿ ನೀರೇ ಇಟ್ಟಿಲ್ವಲ್ಲ? ಬೆಳಗ್ಗೆನೆ ನಿಂತೋಯ್ತೇನು ನೀರು ಅನ್ನುತ್ತಲೇ ಹೊರಗೆ ದಾಟಿದರು. ರುಕ್ಕಮ್ಮ ನನ್ನ ಹತ್ತಿರವೇ ಮಾತಾಡಿದಳು.